ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ವತಿಯಿಂದ ಹಿರೇಕೆರೂರು ತಾಲೂಕು ಹಂಸಭಾವಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೆಲವೊಂದು ಕುಂದುಕೊರತೆಗಳ ಬಗ್ಗೆ ಕೆಬಿ ಗಣೇಶನ ದೇವಸ್ಥಾನದಿಂದ ಪ್ರತಿಭಟನೆ ಮುಖಾಂತರ ಪ್ರಾಥಮಿಕ ಆಸ್ಪತ್ರೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಆದರೆ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಬರದೆ ಹೋದಾಗ ಹೋರಾಟವನ್ನು ತೀವ್ರಗೊಳಿಸಲಾಯಿತು. ಆದರೆ ಸ್ಥಳೀಯ PSI ಸಾಹೇಬರು ಮಧ್ಯಪ್ರವೇಶಿಸಿ ತಮ್ಮ ಕುಂದುಕೊರತೆಗಳ ಬಗ್ಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲ್ದರ್ಜೆಗೆ ಏರಿಸುವ ವಿಚಾರವಾಗಿ ನಾ ಈಗಾಗಲೇ ಮಾನ್ಯರಲ್ಲಿ ಮಾತನಾಡಿದ್ದೇನೆ. ಇದೇ ಸೋಮವಾರ ದಿನ ತಮ್ಮ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಸ್ಯೆಯನ್ನು ಬಗೆಹರಿಸುತ್ತಾರೆಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಆದರೆ ಸ್ಥಳಕ್ಕೆ ಧಾವಿಸಿದ ತಾಲೂಕಾ ಆರೋಗ್ಯಾಧಿಕಾರಿಗಳಿಗೆ ನಾವು ಯಾವುದೇ ತರಹದ ಮನವಿಯನ್ನು ನೀಡಿರುವುದಿಲ್ಲ. ಅದೇ ಮನವಿಯನ್ನು ಸೋಮವಾರ ದಿನ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಮರಾಠೆ ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಯೂಸುಫ್ ಸೈಕಲ್ಗಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೀತಾಬಾಯಿ ಲಮಾಣಿ, ತಾಲೂಕು ಅಧ್ಯಕ್ಷರಾದ ದೇವರಾಜ್ ಇಳಗೇರ್, ಜಿಲ್ಲಾ ಪ್ರಧಾನ ಸಂಚಾಲಕರಾದ ಈರಪ್ಪ ಅಂಗಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಲಂದರ ಎಲೆದಹಳ್ಳಿ, ಹಾವೇರಿ ತಾಲೂಕು ಅಧ್ಯಕ್ಷರಾದ ರಾಜಭಕ್ಷ ಮಾನೆಗಾರ್, ಮಹಿಳಾ ತಾಲೂಕು ಅಧ್ಯಕ್ಷರಾದ ಪುಷ್ಪಾ ಲಮಾಣಿ, ತಾಲೂಕು ಉಪಾಧ್ಯಕ್ಷರಾದ ನಾಗರಾಜ್ ಇಳಗೇರ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ದಾದಾಪೀರ್ ಮಲ್ಲಾಡದ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಇಸ್ಮಾಯಿಲ್ ಶಿರಳ್ಳಿ, ರವಿ ಇಳಗೇರ್, ಕಾಂತೇಶ್ ದಾಸನಕೊಪ್ಪ, ಹನುಮಂತಪ್ಪ, ಇನ್ನೂ ಅನೇಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೊಹಮ್ಮದ್ ಇಸ್ಮಾಯಿಲ್ ಶಿರಳ್ಳಿ, ಹಿರೇಕೆರೂರು. ಕಾನೂನಂತ್ರಿ ಕಾನೂನು ಯಾತಕ್ಕಾಗಿ ಹೋರಾಟ, ಸಾರ್ವಜನಿಕರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ಸಾರ್ವಜನಿಕರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಅಯ್ಯೋ ತೊಲಗಲಿ ತೊಲಗಲಿ, ಅಯ್ಯೋ ತೊಲಗಲಿ ತೊಲಗಲಿ, ಏನೇ ಬರಲಿ ಏನೇ ಬರಲಿ, ಅಯ್ಯೋ ಏನಿದು ರಾಜ್ಯ, ಏನಿದು ರಾಜ್ಯ, ಅಯ್ಯೋ ಏನಿದು ರಾಜ್ಯ, ಏನಿದು ರಾಜ್ಯ. ನಾವು ಇದ್ರ ಸಲುವಾಗಿ ಸಾಕಷ್ಟು ಬಾರಿ ತಾಲೂಕು ವೈದ್ಯಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನಸ್ಸು ಹೇಳಿದ್ವಿ. ಆದ್ರೆ ಇದುವರೆಗೂ ನಮಗೆ ಎಷ್ಟು ಅಂತ ದುರ್ದೈವ ಅಂದ್ರೆ ಎಷ್ಟು ಸಲ ಮನವಿ ಕೊಟ್ಟರು ತಾಲೂಕು ವೈದ್ಯಾಧಿಕಾರಿಗಳು ಪತ್ರ ಬರೆದಿಲ್ಲ, ಇದನ್ನು ಸರಿಪಡಿಸುವಂತ ವ್ಯವಸ್ಥೆ ಮಾಡಿಲ್ಲ. ಆಮೇಲೆ ಕಡೆಗೆ ನಕಲಿ ವೈದ್ಯರ ಹಾವಳಿ ಬಗ್ಗೆನೂ ಕೊಟ್ಟಿದ್ವಿ. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಮನವಿ ಕೊಟ್ಟರು ಯಾವುದೇ ಇದು ಮಾಡಿಲ್ಲ. ಅಲ್ಲಿಂದ ಹೋಗಿ ಅಲ್ಲಿಂದ ಅವ್ರ ಸಲುವಾಗಿ ಸರ್ ಅವ್ರ ಸಲುವಾಗಿ ಇವರು 4 ಗಂಟೆಗೆ ರೋಗಿಗಳಿಗೆ ತೊಂದರೆ ಮಾಡೋದು, ರೋಗಿಗಳು ಫಸ್ಟ್ ಅವ್ರ ಸಲುವಾಗಿನ ಕುತ್ಕೊಂಡ ನಾವು ಸಾರ್ವಜನಿಕರ ಪರವಾಗಿನ ಕುತ್ಕೊಂಡಿದ್ದೀವಿ. ಸಾರ್ವಜನಿಕರಿಗೆ ನೋವು ಮಾಡಲ್ಲ. ನಮಗೇನ್ರಿ ಸ್ಥಳಕ್ಕೆ ಜಿಲ್ಲಾ ವೈದ್ಯಾಧಿಕಾರಿಗಳು ಬರಬೇಕು, ನಮ್ಮ ಮನವಿಯನ್ನು ಆಲಿಸ್ಬೇಕು, ಇಲ್ಲಿರುವಂತ ಸಮಸ್ಯೆಗೆ ಬಗೆಹರಿಸ್ಬೇಕು. ಆಮೇಲೆ ಕಡೆಗೆ ಇಲ್ಲಿರುವಂತ ತಾಲೂಕು ವೈದ್ಯಾಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಅವರಿಗೆ ಕೊಟ್ಟಂತ ಸರ್ಕಾರ ವಾಹನಗಳನ್ನ ಬಳಸದೆ ಯಾವುದೇ ಸರಿಯಾದ ಮೂಲ ಸೌಕರ್ಯಗಳನ್ನ ಇಲ್ಲಿ ಆಲಿಸದೆ ಅಲ್ಲೇ ಕುತ್ಕೊಂಡು ಆಫೀಸ್ನಲ್ಲೇ ಕುತ್ಕೊಂಡು ನಿದ್ದೆ ಹೊಡೆಯಂತ ಮನುಷ್ಯರು ನಮ್ಮ ತಾಲೂಕಿಗೆ ಬೇಡ. 2 ತಾಲೂಕು ಅವಳಿ ತಾಲೂಕಿರೋದ್ರಿಂದ 2 ತಾಲೂಕಿಗೆ ಬಹಳ ಒಳ್ಳೆ ಅಧಿಕಾರಿಗಳ ಅವಶ್ಯಕತೆ ಇದಾರ. ಇಂಥ ಅಧಿಕಾರಿಗಳು ಬೇಡ, ಒಳ್ಳೆ ಅವ್ರಿಗೆ ವರ್ಗಾವಣೆ ಮಾಡಬೇಕು, ಮೂಲ ಸೌಕರ್ಯದ ವ್ಯವಸ್ಥೆ ಮಾಡಬೇಕು, ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು. ನಾನು ಬರ್ತೀನಿ, ಮಂಡೆ ಬರಲಿ ಸರ್. ನಾನು ಹೇಳಿದೆ 1-2 ನಿಮಿಷ ಅವ್ರು ಏನಾದ್ರು ಬರಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಕಾಂಪೌಂಡ್ ಒಳಗಡೆ ನಿಮಗೆ ನಾನು ಬರೋದೇ ಇಲ್ಲ, ನೀವು ಮಾಡಿ ಅಂತೀನಿ. ಮಂಡೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. 2 ದಿನದಲ್ಲಿ ಏನಾಗೋಗ್ಬಿಡುತ್ತೆ ಸರ. ಅವ್ರು ಅರ್ಥ ಮಾಡ್ಕೋಬೇಕು, ತಾಲೂಕು ವೈದ್ಯಾಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ತಾಲೂಕು ವೈದ್ಯಾಧಿಕಾರಿ ಕರೀರಿ, ಎಷ್ಟು ಸಲ ಕರೀರಿ ಸರ್. ಯಾಕೆ ನಮ್ಮ ಹೋರಾಟಗಾರನ ಹಚ್ಚಕ್ಕಂತ ಕೆಲಸ ಮಾಡ್ತಾರೆ? ನಾವು ಕೊಟ್ಟಂತ ಮನವಿ ನಾವು ಜನರ ಪರವಾಗಿ ಪ್ರಾಣ ಹೋಗಿ ಸಾರ್ವಜನಿಕ ಒಳ್ಳೆದಾಕತ್ತೆ. ನಮ್ಮ ಪ್ರಾಣಕ್ಕೆ ತಾಲೂಕು ವೈದ್ಯಾಧಿಕಾರಿಗಳೇ ನಾವು ಎಷ್ಟು ಸಲ ಮನವಿ ಕೊಟ್ಟೇವೆ, ಹೋರಾಟ ಒಳ್ಳೆದಾಗಲಿ ಅಂತ ಕೇಳ್ಕೊಂಡಿದ್ದೀವಿ. ಯಾವುದೇ ಹೋರಾಟಕ್ಕೆ ಸ್ಪಂದನೆ ಇಲ್ಲ. ವೈದ್ಯರಿಗೆ ವಿಫಲವಾಗಿದ್ದಾರೆ.
ಅಲ್ಲ ಸರ್, ಇರ್ಲಿ. ನಮಗೇನಾಗಲ್ಲ ಸರ್, ಇದು ಸಾರ್ವಜನಿಕರ ಸಲುವಾಗಿ ನಮಗೆ ಅವಲಕ್ಕಿದಾಗವಿ. ಎಷ್ಟ್ರಿ 3 ಎಕರೆಕಲ್ಲ ಸಾರ್ವಜನಿಕರನ್ನ ಜೀವನದ ಬಗ್ಗೆ ಎಲ್ಲ ಆಲಸಕ್ಕೆ ಕೊಟ್ಟಿದ್ದಾರೆ. ನೀವು ಇದುವರೆಗೂ ಎಷ್ಟು ಸಲ ಕೊಟ್ಟಿದ್ದಾರೆ ಸರ್ ನಿಮಗೆ ಮನವಿನ? ಸರ್ಕಾರಿ ಆಸ್ಪತ್ರೆಗೆ ಎಷ್ಟು ಸಲ ಕೇಳಿದ್ರು ಇದ್ರ ಬಗ್ಗೆ? ನನ್ನ ಪಾಪು ಕಳ್ಕೊಂಡಾಗ ನಾನೇ ಇವ್ರು ಮಗು ಕಳ್ಕೊಂಡ್ರೆ ಆಂಬುಲೆನ್ಸ್ ಯಾವ ರೀತಿಯ ಕ್ರಮ ಕೈಗೊಂಡ್ರಿ ನೀವು ಇವ್ರ ಮೇಲೆ ಉತ್ತರ ಕೊಡ್ರಿ ನಮ್ಗೆ. ನೀವು ಯಾವ ರೀತಿ ಕ್ರಮ ಕೈಗೊಂಡ್ರಿ? ಒಂದು ಸ್ಪಷ್ಟಪಡಿಸ್ರಿ, ನೀವು ಉಳ್ಳೋರ್ ಪರವಾಗಿದ್ದೀರಾ ಬಡವರ ಪರವಾಗಿ? ಬೇರೆ ಯಾವ್ದಾದ್ರು ಬಂದ್ರೆ ಮೊದಲು ಹೋಗಿ ಅಂತ ಯಾರು ಸರಿ ಇಲ್ಲ. 4 ಗಂಟೆಗೆ ಬಿಗ ಹಾಕ್ತೀರಾ? ನೋಡ್ರಿ, 4 ಗಂಟೆಗೆ ಬಿಗ ಹಾಕ್ತಾರೆ. ನಿಮ್ ಗಮನಕ್ಕಿಲ್ವಾ? ನೀವು ತಾಲೂಕು ಆರೋಗ್ಯ ಸರಿ, ನೀವು ತಾಲೂಕು ಆರೋಗ್ಯ ಹೌದಲ್ರಿ? ನಮಗೆ ವ್ಯವಸ್ಥಿತವಾಗಿ ಆಗ್ತೈತಿ. 2 ತಾಲೂಕಿಗೆ ನೀವು ತಿಳಿಸೋದ್ರಿಂದ 2 ತಾಲೂಕಿನ ಸಮಸ್ಯೆ ಬಗ್ಗೆ ಕೊಟ್ಟು ಈ ಹಿಂದೆ ರಾತ್ರಿ ಎಲ್ಲ ಧರಣಿ ಕುತ್ಕೊಂಡ್ವಿ. ಇದು ನಾವೆಲ್ಲ ಮಾಡೋದೇನು ಅವಶ್ಯಕತೆ ಇರಲಿಲ್ಲ. ನೀವು ಆಸಕ್ತಿ ತೋರಿ ಕೆಲಸ ಮಾಡಿದ್ರೆ ಹೋರಾಟಗಾರರದ ಏನು ಅವಶ್ಯಕತೆ ಇರಲ್ಲ. ರಾತ್ರಿ ಹಗಲು ಅಲ್ಲಿ ರಟ್ಟಣಿ ಒಳಗೆ ಪ್ರತಿಭಟನೆ ಕುತ್ಕೊಂಡ್ವಿ. ಹೌದಾ? ನಾವು ಹಲವಾರು ಬಾರಿ ಮನವಿ ಕೊಟ್ಟು ನೀವು ಏನು ಮಾಡಿದ್ರಿ? ನಮ್ಮೆಲ್ಲ ಮೇಲಾಧಿಕಾರಿಗೆ ಗಮನಕ್ಕೆ ತಂದೇನೆ ಸರ್. ಮೇಲಾಧಿಕಾರಿ ಈಗ ನೀವು ಏನು ಈಗ ತಕ್ಷಣ ಏನ್ ಕ್ರಮ ತಗೊಂತೀರಿ ಹೇಳ್ರಿ? 3-4 ಗಂಟೆಗೆ 2 ಗಂಟೆಗೆ ಬಂದ್ ಮಾಡಿದಾರ ಆಸ್ಪತ್ರೆ. ಇದ್ರ ಮೇಲೆ ಏನ್ ಕ್ರಮ ತಗೊಂತೀರಿ ಹೇಳ್ರಿ ತಕ್ಷಣಕ್ಕೆ? ಸರ್ ಇದು ನಿಮ್ಮ ಪವರ್ ಮೇಲೆ ಏನ್ ಕ್ರಮ ತಗೊಂತೀರಿ ಈ ಆಸ್ಪತ್ರೆ ಮೇಲೆ? ಸರ್ 24x7 ಸರ್ ಇದು 24/7 PSC. ಇಲ್ಲಿ ಹೆರಿಗೆ ಸೌಲಭ್ಯ 24 ಅವರ್ಸ್ ಇರ್ಬೇಕು ಸರ್. ಅದು ನಾನು ನೋಡ್ಕೊಂಡು ಇವತ್ತು ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿ ನಾವು ಹೋರಾಟಗಾರ ಕುತ್ಕೊಂಡ್ ಆದ್ಮೇಲೆ ಆಗ್ಬೇಕು ಸರ್. ಅದಲ್ಲ ಇದೇ ಬಡವನ ಮಗನಿಗೆ ಅನ್ಯಾಯ ಆಗದ, ಯಾರ ಶ್ರೀಮಂತರ ಮಗನಿಗೆ ಅನ್ಯಾಯ ಆಗಿದ್ರೆ ಏನಾಗ್ತಿತ್ತು ಇವತ್ತಿನ ಪರಿಸ್ಥಿತಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಅವನ ಮಗು ಕಳ್ಕಂದ. ನೀವು ತುಂಬಿಕೊಡಕ ನಾವು ಅಷ್ಟೇ ಸಲ ನಿಮ್ ಗಮನಕ್ಕೆ ತಂದಿರಿ. ಎಷ್ಟು ಮಂದಿ ಮೇಲೆ ಕಾರಣ ಕೇಳಿ ನೋಟಿಸ್ ಕೊಡ್ತೀರಿ ಸರ್? ಕರೋನಾ ಬಗ್ಗೆ ಮೊದಲು ಇಡ್ರಿ, ಆಮ್ಯಾಗ ನಾವು ಮೀಟಿಂಗ್ ಮಾಡಿದ್ರೆ ಪದೇ ಪದೇ ಅದೇ ಆಗ್ತಾ ಇರ್ತದೆ ಸರ್. ಅದೇ ಹಂಗಾದ್ರೆ ನಿಮ್ಗೆ ಬೇರೆ ಮಕ್ಳಿಗೆ ಯಾರು ಕೊಟ್ಟಿರಿ? ಎಷ್ಟು ಮಂದಿ ಮೇಲೆ ಕ್ರಮ ತಗೊಂಡಿರಿ? ನಮ್ಗೆ ಎಲ್ಲೋ ಅಸಮರ್ಥ ಆರೋಗ್ಯ ಅಧಿಕಾರಿ ನಮ್ಮ ತಾಲೂಕಿನಾಗ ಅದಾರ ಅನ್ನೋದು ನಮಗೆ ಭಾವನೆ ಬರ್ತಾ ಇದೆ. ಹಿಡಿತಾ ಇದ್ದಲ್ಲ ನಿಮ್ ಸಿಬ್ಬಂದಿ ಮೇಲೆ. ತಡ್ರಿ, ಕಾರಣ ನೋಟಿಸ್ ಕೊಟ್ಟ ಮೇಲೆ ಮತ್ತೆ ಸಹಿತ 4 ಗಂಟೆಗೆ ಬಂದ್ ಮಾಡ್ತಾರೆ. ಅಲ್ಲ ಸರ್, ಸರ್ಕಾರದಿಂದ ಮೂಲ ಸೌಕರ್ಯಕ್ಕೆ ಅನುದಾನ ಬರ್ತಾ ಇತ್ತು, ಬಂದಿತ್ತು, ಎಲ್ಲಿ ಹೋಗ್ತಾ ಇದೆ? ಹೌಸ್ವಾಮಿ ಗ್ರಾಮಕ್ಕೆ ಬಂದಂತ ಅನುದಾನಗಳು ಎಲ್ಲಿ ಆಗ್ತದೋ, ಎಲ್ಲಿ ಹೋಗ್ತದೆ ಅಂದ್ರೆ ಏನ್ ಅದನ್ನ ಕೇಳಾರ ಯಾರು ಹೇಳಾರ? ಒಂದು ಹೇಳಿದ್ದಿಲ್ಲ, ಯಾಕಂದ್ರೆ ನಾನು ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಸರಿಯಾದ ಶೌಚಾಲಯಗಳಿಲ್ಲ. ಅಲ್ಲಿದ್ದೆ. ಬಂದಂತ ಗರ್ಭಿಣಿ ಬಾಣತಿಯರಿಗೆ ಇವತ್ತು ಚಿಕಿತ್ಸೆ ತಗ್ಸಾಕ್ ಹೇಳ್ತೇನೆ, ನಾಳೆ ಬಂದ್ಬಿಡ, ನಾನು ನಾಳೆ ಇರ್ತೇನೆ. ನಾನು ಸ್ಟಾಫ್ ಇಲ್ಲ, ಚೇರ್ಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ಬಂದಂತ ಅಮೌಂಟ್ ಎಲ್ಲಿ ಹೋಗ್ತಾ ಇತ್ತು? ಸರ್ಕಾರದಿಂದ ಬಂದಂತ ಅನುದಾನ ಏನಾಗ್ತಾ ಸರಿ ಇದೆ? ಆಯ್ತು. ಸರಿ ಸರಿ ಅಣ್ಣ ಆಯ್ತು. ಓದಾಗ್ತಾ ಇತ್ತು. ಸರಿ ಅಣ್ಣ ಆಯ್ತು ಆಯ್ತು. ಹೇಳಿ ಸರ್ ನನಗೆ. ಸರಿ ಸರಿ ಅಣ್ಣ ಆಯ್ತು. ಸರಿ ಅಣ್ಣ ಆಯ್ತು. ನಾವು ಹೋರಾಟಗಾರರಿ. ನಮ್ಮನ್ನ ಇವು ಅಲ್ರಿ, ನಾವೀಗ ಯಾಕಂದ್ರೆ ನಾವೀಗ ಅನೇಕ ಬಾರಿ ನಮಗೆ ಈಗಾಗಲೇ 108 ಪ್ರಕರಣ ಅದಾವ. ನಮಗೆ ಇನ್ನೂ ಒಂದಾಗಿ ನಮಗೇನು ಹೆದರಿಕಿಲ್ಲ. ನಾವು ಸಾರ್ವಜನಿಕರ ಆಗ್ಲಿ ಸರ್, ನಮಗೇನಿಲ್ಲ. ನಾ ಏನಂತ ಅದೀನಿ, 2 ರಿಂದ 3 ಗಂಟೆಗೆ ನೀವು ಯಾಕೆ ಬಂದ್ ಮಾಡಿರ್ತೀವಿ? ನಿಮಗೆ ಹೇಳಿದಾರ ಏನಾರ ತಿಳಿಸೋರು ಹೇಳಿದಾರ? 24 ತಾಸು ಸರ್ವಿಸ್ ಕೊಡ್ಬೇಕೇ ಇಲ್ಲ ನೀವು? ಈಗ ಎಕ್ಸಾಂಪಲ್ ಅಂದ್ರೆ ದೇವರಾಜ್ ನಿನ್ನೆ ಬೆಳಿಗ್ಗೆ 6:30 ಫೋನ್ ಹಚ್ಚಿದ್ರು. ಮಿಸಸ್ ಕರ್ಕೊಂಡ್ಬಂದು ಹಾರ್ಟ್ ಬೀಟ್ ಇಲ್ಲ ಅಂದ್ರೆ ಬೆಳಿಗ್ಗೆ 6:30ಗೆ ಫೋನ್ ಹಚ್ಚಿ ಚೆಕ್ ಬೇಗ ಮಾಡ್ಕೊಡಿ. ಎಕ್ಸಾಂಪಲ್ ಉದಾಹರಣೆಗೆ ನಾನು ಹಾವೇರಿಯಿಂದ ಬಂದಿದ್ದೀನಿ. ನನಗೆ ಚಿಕಿತ್ಸೆ ಪಡೆಯಕ್ಕೆ ಅವಕಾಶ ಇಲ್ರಿ. ಮಗ್ಳೂರ್ ಹೋಗ್ರಿ ಅಂತ ಅದು ಯಾರು ಹೋಗಿ ಹೇಳ್ಬೇಕ್ರಿ ಅಲ್ಲಿ ಎಲ್ಲಾರು.